ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವೊಂದು ರೆವಲ್ಯೂಷನ್ ಕಡೆಗೆ ಸಾಗ್ಬೋದು. ಸ್ಕೆಲಿಯನ್ದು ಒನ್ ಆಫ್ ದ ಫೀಚರ್ಸ್ ಟ್ರೇಸಿಂಗ್. ಟ್ರೇಸ್ ಅಂತ ಬಂದಾಗ ಇಂಪ್ಲಿಮೆಂಟೇಷನಲ್ ಚಾಲೆಂಜಸ್ ಏನೇನಿರುತ್ತೆ? ಇದನ್ನ ನಾವು ಜನರಲಿ FPOಗಳ ಅಂಡರ್ ಅಲ್ಲಿ ರೈತರನ್ನ ಒಟ್ಟುಗೂಡಿಸ್ತೀವಿ. ಈಗ ಯಾರಿಗೋ ನನಗೆ ಇಂಗ್ಲಿಷ್ ಅಲ್ಲಿ ಇದನ್ನ ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಕನ್ನಡದಲ್ಲಿ ಬಳಸ್ಬೋದು. ಗುಜರಾತಿ, ಮರಾಠಿ ಅಥವಾ ಹಿಂದಿ, ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಯಾವ್ದಿದೆ ಅದರಲ್ಲಿ ಅದನ್ನ ಬಳಸ್ಬೋದು. ಈ ಡೇಟಾ ಕ್ಯಾಪ್ಚರ್ ಏನಾಗುತ್ತೆ ಅಲ್ಲಿ ನಾವು IoT ಡಿವೈಸಸ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಫೀಲ್ಡ್ ಲೆವೆಲ್ ಡೇಟಾನ ರಿಯಲ್ ಟೈಮ್ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿಂದ ಕೂಡ ಡೇಟಾ ಬರುತ್ತೆ, ವೆದರ್ ಸ್ಟೇಷನ್ ಡೇಟಾ ಬರುತ್ತೆ. ಹಾಗೇನೆ ಅಲ್ಲಿ ಲೋಕಲ್ ಕಂಡೀಷನ್ಸಿಗೆ ಏನು ಅಲರ್ಟ್ಸ್ ಅನ್ನು ಕೊಡಬೇಕು, ಕ್ರಾಪ್ ಕ್ಯಾಲೆಂಡರ್ ಪ್ರಕಾರ ಆ ಕ್ಯಾಲೆಂಡರ್ ಅಲರ್ಟ್ಸ್ ಅನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಅದ್ರ ಮೂಲಕ ಅವರು ಅದನ್ನ ಫಾಲೋ ಮಾಡಿದಾರೋ ಇಲ್ವೋ ಅದಷ್ಟು ಟಿಕ್ ಮಾಡೋದು ಮಾತ್ರ ಅವ್ರ ಕೆಲಸ. ಇವತ್ತು ಡಿಜಿಟಲ್ ಅಡಾಪ್ಷನ್ ಇಟ್ ಇಸ್ ಲೆಸ್ ದೆನ್ 15%. ನಮ್ಮ ದೇಶದಲ್ಲಿ ಇರುವಂತ 140 ಕೋಟಿ ಜನರಲ್ಲಿ ವರ್ಕಿಂಗ್ ಪಾಪ್ಯುಲೇಷನ್ ಅಲ್ಲಿ ಆಲ್ಮೋಸ್ಟ್ 50% ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಂಪ್ಲಾಯ್ಡ್ ವಿತ್ ಅಗ್ರಿಕಲ್ಚರ್ ಸೆಕ್ಟರ್. ರೈತರಲ್ಲಿ ಮಾಡ್ಕೊಳ್ಳೋಂಥ ಮನವಿ ಏನಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಥಿಂಕಿಂಗ್ ಅಥವಾ ಇವತ್ತಿಂದಷ್ಟೇ ಯೋಚನೆ ಮಾಡದೆ ಒಂದು 3 ವರ್ಷ 5 ವರ್ಷ ಸ್ವಲ್ಪ ಶ್ರಮ ಪಟ್ಟರೆ ಏನು ಚೇಂಜಸ್ ಮಾಡ್ಕೊಳ್ಬಹುದು. ಇದಕ್ಕೆ ಸರಿಯಾದ ಅಡ್ವೈಸರ್ಸ್ ಇದ್ದಾರೆ. ಇದಕ್ಕೆ ಸಿಸ್ಟಮ್ ಅನ್ನ ಆ ರೀತಿಯಲ್ಲೇ ಕ್ರಿಯೇಟ್ ಮಾಡಾಗಿದೆ. ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವೊಂದು ರೆವಲ್ಯೂಷನ್ ಕಡೆಗೆ ಸಾಗ್ಬೋದು.